ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ. ಇಂದು ನಾವು 4ನೇ ಸಂಚಿಕೆಯಾದಂತಹ ಕೂಷ್ಮಾಂಡ ದೇವಿಯ ಬಗ್ಗೆ, ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯ ವ್ರತವನ್ನ ಆರಾಧನೆಯನ್ನ ಮಾಡ್ತೀವಿ. ಏನು ಈ ಕೂಷ್ಮ ಅಂದ್ರೆ ಸಣ್ಣ ಗಾತ್ರದ ಬೀಜ, ಅದರಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿ ಅಡಗಿರುತ್ತೆ. ಉದಾಹರಣೆಗೆ ಕುಂಬಳಕಾಯಿ. ನಾವು ಈ ನವರಾತ್ರಿಯಲ್ಲಿ ಆಯುಧ ಪೂಜೆ ಅಂತ ಹೇಳಿ ಮಾಡಿದವಾಗ ಏನ್ ಮಾಡ್ತೀವಿ, ಕುಂಬಳಕಾಯಿನ ನೆಗೆಟಿವ್ನೆಲ್ಲ ಹೊಡೆದಾಕುವ ಒಂದು ಸಂಕೇತವಾಗಿ ನಮ್ಮ ಒಂದು ಪ್ರತಿಯೊಂದು ಪೂಜೆಯಲ್ಲಿ ಅದನ್ನ ಆರತಿ ತೆಗೆದ್ಬಿಟ್ಟು ಇಳೆ ತೆಗೆದ್ಬಿಟ್ಟು ಅದನ್ನ ನಾವು ಒಡೆದು ಆ ಕಡೆ ಈ ಕಡೆ ಇಡ್ತೀವಿ ಅಲ್ವಾ, ಮನೆ ಈಚೆ. ಇದೇ ರೀತಿಯಾಗಿ ಇದಕ್ಕೇನೆ ಸಂಕೇತ, ಇದಕ್ಕೇನೆ ಹೋಲಿಸಿರೋದು. ಕೂಷ್ಮ ಅಂದ್ರೆ ನಮ್ಮ ಪಾರ್ವತಿ ದೇವಿಯ ಒಡಲಲ್ಲಿರುವಂತಹ ಒಂದು ಬೀಜ. ಅದರಲ್ಲಿ ನಮಗೆ ಬೇಕಾಗಿರುವಂತಹ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನ ಒಳಗೊಂಡಿರುವಂತಹ ಒಂದು ಮಗು. ಆ ಒಂದು ಪುತ್ರನ ಜನನ. ಒಂದು ಪುತ್ರ ಯಾರು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಾವೆಲ್ಲರೂ ತಿಳಿದಿರೋ ಹಾಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ ದೇವಿ, ಈ ರೀತಿಯಾಗಿ ಒಂದೊಂದು ಅವತಾರಮಯಿಯಾದಂತಹ ನಮ್ಮ ಪಾರ್ವತಿ ದೇವಿಯು ವಿವಾಹವಾದ ನಂತರ ವರಿಸಿದ ಈ ಒಂದು ಪುತ್ರನೇ ಕೂಷ್ಮಾಂಡದ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ಈ ಒಂದು ಜನನ ಯಾಕಾಗ್ಬೇಕು ಅಂದ್ರೆ ತಾರಕಾಸುರನ ವಧೆಗೋಸ್ಕರ ಈ ಒಂದು ಪುತ್ರನ ಜನನ ಅತ್ಯಗತ್ಯವಾಗಿರುತ್ತೆ ವೀಕ್ಷಕರೇ. ತಾರಕಾಸುರನ ವಧೆ ಆಗ್ಬೇಕು ಅಂದ್ರೆ ಇಲ್ಲಿ ಶಿವ ಪಾರ್ವತಿ ಸಮ್ಮಿಲನ ಆಗ್ಬೇಕು, ನಂತರ ಅವ್ರಿಗೊಂದು ಮಗು ಜನಿಸಬೇಕು. ಆ ಮಗುವೆ ಇಡೀ ಬ್ರಹ್ಮಾಂಡದ ಶ್ರೇಷ್ಠ ಶಕ್ತಿಯಾಗಿ, ಪ್ರಾಣ ಶಕ್ತಿಯಾಗಿ ಈ ಒಂದು ಪಾರ್ವತಿ ದೇವಿ ಹರಸಿ, ಆರೈಸಿ, ತಿಳುವಳಿಕೆಯನ್ನ ನೀಡಿ ಈ ಒಂದು ಪುತ್ರನ, ಈ ಒಂದು ಕೂಷ್ಮಾಂಡದ ಜನನ ಯಾವ ಕಾರಣಕ್ಕೋಸ್ಕರ, ಇದರ ಹಿಂದಿನ ಒಂದು ಬಲವಾದ ನಿಷ್ಠೆ, ದೃಢ ಸಂಕಲ್ಪ ಏನು ಅನ್ನೋದನ್ನ ಈ ಒಂದು ಕೂಷ್ಮಕ್ಕೆ ತನ್ನ ಒಡಲಿನಲ್ಲಿರುವಾಗ್ಲೇನೆ ಅರಿವನ್ನ ಮೂಡಿಸಿರ್ತಾರೆ, ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿರ್ತಾರೆ. ಅಂದ್ರೆ ನಾವು ಇಲ್ಲಿ ತಿಳ್ಕೋಬೇಕು, ನಮ್ಮ ಜೀವನದಲ್ಲಿ ನಮ್ಮ ಗುರಿ ಏನು, ನಮ್ಮ ಸಾಧನೆ ಯಾವುದರೆಡೆಗೆ, ನಾವು ಯಾವ ಒಂದು ಕೆಲಸಗಳನ್ನ ಮಾಡಬೇಕು, ಯಾವ ರೀತಿಯಾಗಿ ಬದುಕಬೇಕು, ಎಷ್ಟು ಜನಕ್ಕೆ ಸಹಾಯ ಮಾಡಬೇಕು, ಯಾವ ರೀತಿಯಾಗಿ ಸಹಾಯ ಮಾಡಬೇಕು, ನಮ್ಮ ಒಂದು ಮನಸ್ಸಲ್ಲಾಗ್ಲಿ, ಆಲೋಚನೆಗಳಲ್ಲಾಗ್ಲಿ, ಗುಣಗಳಲ್ಲಾಗ್ಲಿ ಒಳ್ಳೆಯತನವನ್ನ ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಈ ಮೂಲಕ ತಿಳ್ಕೋಬಹುದಾಗಿದೆ. ಈ ದೇವಿ ಏನ್ ಮಾಡ್ತಾರೆ, ತನ್ನ ಒಡಲಲ್ಲಿರುವಂತಹ ಆ ಒಂದು ಕೂಷ್ಮಕ್ಕೆ ಪ್ರಾಣವನ್ನ ನೀಡ್ತಾರೆ, ಶಕ್ತಿಯನ್ನ ನೀಡ್ತಾರೆ. ಇದರಿಂದ ಆ ಮಗು ಜನಿಸಿದ ನಂತರ ಅದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಜ್ಞಾನವನ್ನು ಸಹ ಹೇಳ್ಕೊಟ್ಟಿರ್ತಾರೆ, ತಿಳುವಳಿಕೆ ನೀಡಿರ್ತಾರೆ. ಇದರಿಂದ ಆ ಮಗು ಬಂದ ನಂತರ, ಜನಿಸಿದ ನಂತರ ತನ್ನ ಕಾರ್ಯ ಕರ್ತವ್ಯವನ್ನ ನಿರ್ವಹಿಸಲಿಕ್ಕೆ ಬಹಳ ಬಹಳ ಸುಲಭ ರೀತಿಯಾಗಿ ಸಾಗುತ್ತೆ. ಇಲ್ಲಿ ನಾವು ಇನ್ನೊಂದು ತಿಳ್ಕೋಬಹುದು, ಏನಂದ್ರೆ ಆ ದೇವಿ ಪ್ರಾಣ ಶಕ್ತಿಯನ್ನ ನೀಡುವಂತವ್ರು. ನಮಗೂ ನಮ್ಮ ಆರೋಗ್ಯ, ಆಯಸ್ಸು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಈ ಕೂಷ್ಮಾಂಡ ತಾಯಿಯನ್ನ ನಾವು ನವರಾತ್ರಿಯ 4ನೇ ದಿನ ಆರಾಧಿಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀವಿ. ಯಾವುದೇ ಒಂದು ನೋವಿನಿಂದ, ರೋಗದಿಂದ ನಾವು ಬಳಲ್ತಿದ್ದಾಗ ಈ ಒಂದು ದೇವಿಯನ್ನ ಆರಾಧಿಸೋದ್ರಿಂದ ಆ ನೋವುಗಳು ಶಮನವಾಗ್ತಾ ಹೋಗುತ್ತವೆ, ನಮ್ಮ ಆಯಸ್ಸು ಇನ್ನೂ ಹೆಚ್ಚಿಸುತ್ತಾ ಹೋಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ, ನಮ್ಮ ಮನೆಯ ಸಂಸಾರದಲ್ಲಿ ಹಣಕಾಸಿನ ಪರಿಸ್ಥಿತಿಯು ಸಹ ಸುಧಾರಿಸ್ತಾ ಹೋಗುತ್ತೆ. ಧನ, ಧಾನ್ಯ, ಸಮೃದ್ಧಿ, ಸಂಪತ್ತು ಅನ್ನೋದು ಬೇಕು ಅಂದ್ರೂ ನಾವು ಈ ದೇವಿನ ಆರಾಧಿಸಬಹುದು. ಏನಕ್ಕೆ ಅಂದ್ರೆ ಫಸ್ಟ್ ನಾವು ಚೆನ್ನಾಗಿರ್ಬೇಕು. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿ ಕೆಲಸ ಮಾಡಿ ದುಡಿಮೆ ಮಾಡೋದಿಕ್ಕಾಗುತ್ತೆ. ನಾವೇ ಪೇಷಂಟ್ ಆಗ್ಬಿಟ್ರೆ ಹೆಂಗೆ ಅಲ್ವಾ? ಅದಕ್ಕೋಸ್ಕರ ನಮ್ಮ ಪ್ರತಿನಿತ್ಯದ ಆರೋಗ್ಯ, ನೆಮ್ಮದಿ, ಶಾಂತಿಗೋಸ್ಕರ ಈ ಒಂದು ತಾಯಿಯನ್ನು ನಾವು ಆರಾಧಿಸಬಹುದು. ಇನ್ನು ನಾವು ಏನನ್ನ ಸಮರ್ಪಿಸಬಹುದು ಈ ತಾಯಿಗೆ ಅನ್ನೋದಾದ್ರೆ, ಪ್ರಸಾದದ ರೀತಿಯಲ್ಲಿ ನಾವು ಪುಳಿಯೋಗರೆ ಅನ್ನ ಸಮರ್ಪಿಸಬಹುದು. ಹಸಿರು ಬಣ್ಣದ ಈ ದೇವಿ ಆಗಿರ್ತಾರೆ. ಹಸಿರು ಬಣ್ಣದ ಉಡುಪು, ಹಸಿರು ಬಣ್ಣ ತರಕಾರಿಗಳು, ಹಣ್ಣುಗಳು, ಹೂವು, ಪುಷ್ಪಾಲಂಕಾರ, ಈ ರೀತಿಯಾಗಿ ಅರ್ಚನೆ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಇನ್ನು ನೀವು ಯಾವ ರೀತಿಯಾಗೆಲ್ಲ ಆರಾಧಿಸಕ್ಕೆ ಇಷ್ಟಪಡ್ತೀರಾ, ಪೂಜಿಸಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಸಾಧನೆಯನ್ನ ಮಾಡಬೇಕು ಅನ್ನುವಂಥವ್ರು ಸಹ ಈ ಒಂದು ಬಣ್ಣದ ವಸ್ತುಗಳನ್ನ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೇದನ್ನ ತರುತ್ತೆ. ಇನ್ನು ಹೋಗ್ತಾ ಹೋಗ್ತಾ ನಾವು ಈ ದೇವಿಯ ಬಗ್ಗೆ ತಿಳ್ಕೊಂತ ನಾವೇನ್ ಮಾಡ್ತೀವಿ, 1ನೇ ದಿನ, 2ನೇ ದಿನ, 3ನೇ ದಿನ ಇದೇ ರೀತಿ ನವ ದುರ್ಗೆಯರನ್ನ ನಾವು ಆರಾಧಿಸ್ತಾ ನಾವೇ ದುರ್ಗೆಯರಾಗೋಗ್ಬಿಡ್ತೀವಿ. ಹೆಂಗೆ ಅಂದ್ರೆ ಆ ದುರ್ಗಾ ಶಕ್ತಿ ನಮ್ಮಲ್ಲಿ ತಲ್ಲೀನವಾಗತ್ತೆ. ಆ ದುರ್ಗೆಯ ಆ ಶಕ್ತಿ ಮಾತೆಯ ಒಂದು ಸದ್ಗುಣಗಳು, ಸದ್ವಿಚಾರಗಳು, ಒಳ್ಳೆಯ ಜ್ಞಾನ, ಅಷ್ಟು ಆಳವಾಗಿರುವಂತಹ ಪ್ರತಿ ಒಂದು ತಿಳುವಳಿಕೆಯನ್ನ ನಾವು ಪಡ್ಕೊಳ್ತಾ ಹೋಗ್ತೀವಿ. ಯಾವುದೇ ಒಂದು ವಿಷಯದ ಕುರಿತು ನಾವು ಕೆಲಸವನ್ನ ನಿಷ್ಠೆ ಇಟ್ಟು ಮಾಡಿದವಾಗ, ಯಾವುದೇ ಒಂದು ಕಲಿಕೆಯನ್ನ, ಯಾವುದೇ ಒಂದು ಆರಾಧನೆಯನ್ನ ಮನಸ್ಸು ಶುದ್ಧಿಯಾಗಿ
ಮನಸ್ಪೂರ್ವಕವಾಗಿ ಆತ್ಮಶುದ್ಧಿಯಾಗಿ ಮಾಡಿದವಾಗ ಅದು ಖಂಡಿತವಾಗ್ಲೂ ಫಲಿಸುತ್ತೆ. ನೀವು ಈ ರೀತಿಯಾಗಿ ಮಾಡಿ ನೋಡಿ, ನಿಮ್ಮ ಜೀವನದಲ್ಲೂ ಅಭಿವೃದ್ಧಿಯನ್ನ ಕಾಣ್ತಾ ಹೋಗ್ತೀರಾ. ಆ ದೇವಿ ಒಂದು ಗುಣಗಳನ್ನ ನಾವು ನಮ್ಮೊಳಗೆ ಅಳವಡಿಸ್ಕೊಳ್ತೀವಿ. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೃಢ ಸಂಕಲ್ಪದಿಂದ ನಾವು ಜೀವನವನ್ನ ಸಾಕ್ತಾ ನಮ್ಮ ಒಂದು ಜೀವನದ ಯಶಸ್ಸಿಗೆ ನಾವು ಸಹ ಇಲ್ಲಿ ಕೈ ಜೋಡಿಸ್ಬೇಕಾಗತ್ತೆ ವೀಕ್ಷಕರೇ. ನಮ್ಮ ಒಂದು ಆಂತರಿಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಲಿಕ್ಕೆ ನಾವು ಈ ದೇವಿಯನ್ನ ಆರಾಧಿಸೋದ್ರಲ್ಲಿ ತಪ್ಪೇ ಇಲ್ಲ. ನಮ್ಮ ಆರೋಗ್ಯ ಅಭಿವೃದ್ಧಿ ಆಗತ್ತೆ, ಮನಃಶಾಂತಿ ಬರುತ್ತೆ, ಜೀವನದಲ್ಲಿ ಐಶ್ವರ್ಯ ಸಮೃದ್ಧಿ ಅನ್ನೋದು ಬರುತ್ತೆ, ಬದುಕಲಿಕ್ಕೆ ಒಂದು ಹೊಸ ಹುಮ್ಮಸ್ಸನ್ನ ತಂದು ಕೊಡುವಂತಹ ದೇವಿ ಈ ಕೂಷ್ಮಾಂಡ ದೇವಿ. ಇಲ್ಲಿಗೆ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೊಂದು ಸಂಚಿಕೆಯೊಂದಿಗೆ, ಮತ್ತೊಂದು ವಿಶೇಷ ದೇವಿಯೊಂದಿಗೆ, ಒಳ್ಳೆಯ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದ.